ಹಾಯ್ ಹಲೋ ರಾಮನಗರ, ಹೇಗಿದ್ರೆ ಎಲ್ಲರಿಗೂ ಕೂಡ ಶುಭ ಸಂಜೆಯನ್ನ ತಿಳಿಸ್ತಾ ಇದೀಗ ನಾನು ನಿಮ್ ಜೊತೆ ಜಾಯ್ನ್ ಆಗ್ತಾ ಇದ್ದೀನಿ RJ ಅರುಣ್ ರಾಮನಗರ ರೇಡಿಯೋದೊಂದಿಗೆ. ಇವತ್ತಿನ ಟಾಪಿಕ್ ಬಂದು ಹೆಲ್ಮೆಟ್ ಅಂತ ಹೇಳಿದ್ದೆ. ಎಲ್ಲರಿಗೂ ಕೂಡ ಹೆಲ್ಮೆಟ್ ಬಗ್ಗೆ ಯಾವ ರೀತಿಯಾದಂತಹ ಅವೇರ್ನೆಸ್ ನ ಇಟ್ಕೊಳ್ಬೇಕು, ಜೊತೆಗೆ ಯಾವ ರೀತಿ ಬಳಸಬೇಕು ಅನ್ನೋದನ್ನ ಜೊತೆ ಎಲ್ಲರೂ ಕೂಡ ಡಿಸ್ಕಸ್ ಮಾಡಕ್ಕೆ ತುಂಬಾ ಜನ ಕಾಲ್ ಮಾಡ್ತಿದ್ದಾರೆ, ತುಂಬಾ ಜನ ಕಾಲ್ ಮಾಡಿ ಮಾತಾಡಿದ್ರು. ಇದೀಗ ನಿಸರ್ಗ ಅವರು ಜಸ್ಟ್ ಫಸ್ಟ್ ಡಯಲರ್ ನಮ್ಗೆ ಕಾಲ್ ಮಾಡಿ ಮಾತಾಡಿದ್ದು. ಅವರು ಎರಡು ಟಾಪಿಕ್ ಗಳನ್ನ ಹೇಳಿದ್ರು. ಒಂದು, ಹೆಡ್ ಇಂಜುರಿ ಆಗುತ್ತೆ, ಕೆಲವು ಟೈಮು ಡೆತ್ ಆಗುತ್ತೆ, ಹಾಗಾಗಿ ನಾವು ಮಸ್ಟ್ ಅಂಡ್ ಶುಡ್ ನಮ್ದೂರ್ಗೋಸ್ಕರ ನಾವು ಹೆಲ್ಮೆಟ್ ಅನ್ನ ಯೂಸ್ ಮಾಡಬೇಕು ಅಂತ ಹೇಳಿ ಅವರ ಒಪಿನಿಯನ್ ಅನ್ನ ತೋಡ್ಕೊಂಡ್ರು. ನಿಮ್ ಕನಸಿನ ಮನೆ ಕಟ್ಟುವ ಯೋಚನೆ ಇದೆಯೇ? ಮೊದಲ ಹೆಜ್ಜೆ ಸರಿಯಾಗಿ ನಿರ್ಮಾಣದ ಪ್ರಯಾಣವು ಸುಗಮಾಗುತ್ತೆ. ಜೊತೆಗೆ ಅವ್ರು ಇನ್ನೊಂದು ಮಾತು ಹೇಳಿದ್ರು, ಯಾರು ಪೊಲೀಸ್ನವ್ರು ಕಾಯ್ಕೊಂಡಿದ್ದಾರೆ ಅವ್ರು ಫೈನ್ ಆಗ್ತಾರೆ ಅಂತ ಹೇಳಿ ಹೆಲ್ಮೆಟ್ ಯೂಸ್ ಮಾಡೋದಲ್ಲ. ಹೆಲ್ಮೆಟ್ ಯೂಸ್ ಮಾಡ್ಬೇಕಾಗಿರೋದು ನಮ್ ಸೇಫ್ಟಿಗಾಗಿ, ನಾವು ಬದುಕುಳಿಯೋಕೋಸ್ಕರ. ನಮ್ಮನ್ಗೆ ಏನಾರ ಆದ್ರೆ ಯಾರು ಕೂಡ ಬಂದ್ ನೋಡಲ್ಲ ಅನ್ನುವಂಥದ್ದು ಅವ್ರು ಹೇಳಿದ್ರು. ಅದ್ರ ಜೊತೆಗೆ ನಮ್ಮ ಮತ್ತೊಬ್ರು ಕಾಲ್ ಮಾಡಿ ಮಾತಾಡ್ತಾ ಹೇಳಿದ್ರು, ಸರಿತಾ ಅವ್ರು ಕಾಲ್ ಮಾಡಿದ್ರು ರಾಮನಗರದಿಂದ. ಅವರು ಕೂಡ ಹೇಳಿದ್ರು, ಫಸ್ಟ್ ಆಫ್ ಆಲ್ ಅವ್ರು ಹೇಳಿದ್ದು ಏನಂದ್ರೆ, ಸರ್ ಬೇರೆಯವರು ಹೆಲ್ಮೆಟ್ ಪೊಲೀಸ್ನವರು ಇಟ್ಕೊಳ್ತಾರೆ ಕೇಳ್ತಾರೆ ಅನ್ನೋದಕ್ಕಿಂತ ನಮ್ಮ ಮನೆಯಲ್ಲಿ ಒಂದ್ 4-5 ಜನ ಕಾಯ್ತಾ ಇರ್ತಾರೆ, ನಾವು ಹೇಗೆ ಹೋಗಿದ್ದು ಅದೇ ರೀತಿ ವಾಪಸ್ ಬರ್ಬೇಕು ಅಂತ ಹೇಳಿ ಕಾಯ್ಕೊಂಡಿರ್ತಾರೆ ಸರ್. ಹಾಗಾಗಿ ಕಾಯ್ಕೊಂಡಿರುವಂತವ್ರಿಗೋಸ್ಕರ ನಾವು ಹೆಲ್ಮೆಟ್ ಬಳಸಬೇಕು. ಜೊತೆಗೆ ಯಾರಾದ್ರೂ ಆಕ್ಸಿಡೆಂಟ್ ಆಗಿ 1-3 ತಿಂಗಳು 6 ತಿಂಗಳು ಸೇರ್ಕೊಂಡ್ರೆ ಅವರ ಲೈಫ್ ಪ್ರಶ್ನೆ ಹೇಗೆ ಸರ್, ಅವ್ರ ಮನೆ ನಡೆಯೋದು ಹೇಗೆ ಅನ್ನುವಂಥದ್ದು ಅವ್ರದ್ದು ಕೂಡ ಪ್ರಶ್ನೆ ಆಗಿತ್ತು. ಜೊತೆಗೆ ಪೊಲೀಸ್ನವ್ರು ಎದುರುಕೊಂಡು ಮಾಡ್ಕೊಳ್ಬೇಕು ಅಂತಲ್ಲ, ಪೊಲೀಸ್ನವ್ರು ಅವೇರ್ ಮೂಡಿಸಿ ಎದುರುಕೊಂಡು ಅವ್ರ ಬೈಕೋಸ್ಕರ ಎಷ್ಟೋ ಜನಗಳು ಹಾಕೊಂಡು ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಹಾಗಾಗಿ ಪೊಲೀಸ್ನವ್ರನ್ನ ಬ್ಲೇಮ್ ಮಾಡೋದು ಬೇಡ. ನಮ್ಮ ಹತ್ರ ಡಾಕ್ಯುಮೆಂಟ್ ನ ಕರೆಕ್ಟ್ ಆಗಿ ಇಟ್ಕೊಂಡು ಹೆಲ್ಮೆಟ್ ಹಾಕೊಂಡಾಗ ಪೊಲೀಸ್ನವ್ರ ಕೆಲಸನೇ ಇರಲ್ವಲ್ಲ ಸರ್ ಅನ್ನುವಂಥದ್ದು ಹೇಳಿದ್ರು. ಜೊತೆಗೆ ಅವ್ರು ಇನ್ನೊಂದು ಕಷ್ಟವನ್ನು ತೋಡ್ಕೊಳ್ತಾ ಅವ್ರ ಚಿಕ್ಕಪ್ಪ ಅವ್ರಿಗೆ ಹೆಲ್ಮೆಟ್ ಬಳಸ್ತೇನೆ ಹೆಡ್ ಇಂಜುರಿ ಆಗಿ ಅವರು ಕೂಡ ಕನಕಪುರಕ್ಕೆ ಹೋಗ್ತಾ ಹೆಡ್ ಇಂಜುರಿ ಆಗಿ 6 ತಿಂಗಳು ಕೋಮಾಗ ಹೋಗಿದ್ರು ಅಂತ ಹೇಳಿ ಅದನ್ನು ಕೂಡ ತೋಡ್ಕೊಂಡ್ರು ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಕೂಡ ಹೆಲ್ಮೆಟ್ ನ ಬಳಸಬೇಕು. ಅದು ನಾಟ್ ಫಾರ್ ದ ರೂಲ್ಸ್, ದಟ್ ಈಸ್ ಓನ್ಲಿ ಫಾರ್ ಅವರ್. ಜೊತೆಗೆ ನಮ್ಮ ಸೇಫ್ಟಿಗೋಸ್ಕರನೇ ಈಗ ಸರ್ಕಾರಗಳು ರೂಲ್ಸ್ ಗಳನ್ನ ಮಾಡಿರ್ತೇವೆ, ಅದನ್ನ ಸರಿಯಾಗಿ ಅರ್ಥಕೊಳ್ಳುವಂತ ಕೆಲಸ ನಾವು ಆಗ್ಬೇಕು. 500ರಿಂದ 1000 ರೂಪಾಯಿ ಹೆಲ್ಮೆಟ್ ಇರ್ಬೋದು. ನಮ್ ಜೊತೆ ಯಾವಾಗ್ಲೂ ಹೆಲ್ಮೆಟ್ ಗಳು ನಮ್ ಜೊತೆ ಇದ್ರೆ ಎಷ್ಟೋ ಕೆಲಸಕ್ಕೆ ಅದು ಗೊತ್ತಿಲ್ದಂಗೆ ಬಿದ್ರು ಕೂಡ ನಮ್ಗೆ ಏನು ಕೂಡ ಎಫೆಕ್ಟ್ ಆಗಲ್ಲ ಜೊತೆಗೆ ಅಂತ ಹೇಳ್ತಾ ಸರಿತಾ ಅವರು ತಮ್ಮ ಎಲ್ಲ ಅನುಭವಗಳನ್ನ ಹಂಚಿಕೊಂಡ್ರು. ಅವರು ಎಲ್ರಿಗೂ ಕೂಡ